ಅಕ್ಕ ಏನಂದ್ಲು ನಿನ್ನ ಸೊಸೆನ ಕೇಳ್ದ ದುಡ್ಡು? ದಯವಿಟ್ಟು ಕೇಳಿ ಅಕ್ಕ ಇಸ್ಕೊಂಡ್ ಕೊಡಕ್ಕ. ಅಯ್ಯೋ ನಾನು ಹೇಳಿದ್ದೀನಮ್ಮ. ಅವಳು ಎಷ್ಟು ಹೇಳಿದ್ರು ನನ್ನ ಹತ್ರ ಇಲ್ಲ ನನ್ನ ಹತ್ರ ಇಲ್ಲ ಅಂತಾಳೆ. ನೀವೇನೇ ಅವಳನ್ನ ಬಾಯಿ ಬಿಟ್ಟು ಕೇಳ್ರಿ. ನಾನೇನು ಮಾಡೋಣಮ್ಮ, ಎಷ್ಟು ಸರ್ತಿ ಹೇಳ್ದೆ. ಇವಾಗ ಕಂಪ್ಯೂಟರ್ ಸೆಂಟ್ರೂ ಅವನ ಹೆಂಗೋ ಮಾಡ್ಕೊಂಡಿದ್ದ. ಇವಾಗ ಅದನ್ನು ಅವ್ರ ತಂಗಿ ಕೊಟ್ಟು ಕೂತ್ಕೊಂಡವಳೆ. ಇವಾಗ ನನ್ನ ಮಗನಿಗೆ ಕೆಲಸನೂ ಇಲ್ಲ ಏನೂ ಇಲ್ಲ. ಇವತ್ತು ಹೆಂಗೋ ನನ್ನ ಮಗ ನೆಮ್ಮದಿ ಕೆಲಸ ಮಾಡ್ಕೊಂಡು ಬರೋನು, ಆರಾಮಾಗಿ ಮೈ ನೋವಿಲ್ದಂಗೆ ದುಡ್ಕೊಂಡು ಬರೋನು. ಆದರೆ ಇವತ್ತು ನಿಮ್ಮ ಮಾತು ಕೇಳಿ ನನ್ನ ಮಗನೂ ಕೆಲಸ ಕಳ್ಕೊಂಡ. ಅವ್ನಿಗೆ ತುಂಬ ಬೇಜಾರಾಗೈತೆ ನಿಮ್ಮ ಮೇಲೆ. ಅಲ್ಲ, ನಾವು ಕೊಡ್ತೀವಿ, ನಮಗೇನು 1 ಲಕ್ಷ ದುಡ್ಡು ಕೊಡೋದೇನು ದೊಡ್ಡದಲ್ಲ. ಇವಾಗ ನಾವು 1 ಲಕ್ಷ ದುಡ್ಡು ಕೊಟ್ಬಿಟ್ರೆ ಆ ದುಡ್ಡು ಹಳೇದು ಲೋನ್ ಎಲ್ಲ ಏನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ನಾವು ಹೊಸ್ದಾಗಿ ಲೋನ್ ತೊಗೊಳ್ತೀವಿ. ಆಮೇಲೆ ಎಲ್ಲ ಕೊಟ್ಬಿಡ್ತೀವಿ. ಅದಕ್ಕೋಸ್ಕರ ನಾವೇನೇನು ಕೊಡಲ್ಲ ಅಂತ ಹೇಳ್ತಿಲ್ಲ. ಒಂದು 15 ದಿವಸದ ಮಟ್ಟಿಗೆ ಕೊಟ್ಬಿಟ್ಟು 1 ವಾರ ಅಷ್ಟೇ, 1 ವಾರಕ್ಕೆಲ್ಲ ಆಗೋಗ್ಬಿಡುತ್ತೆ. ಆಲೆ ಎಲ್ಲ ರೆಡಿ ಮಾಡಿ, ಬ್ಯಾಂಕಲ್ಲಿ ಪೇಪರ್ ಎಲ್ಲ ರೆಡಿ ಮಾಡಿ, ಎಲ್ಲ ಪ್ರತಿಯೊಂದು ರೆಡಿ ಮಾಡಿ ಬಂದಿದ್ದೀವಿ. ಇವಾಗ ಅದನ್ನು ಹಳೆ ಲೋನಿಂದೆಲ್ಲ ಕ್ಲಿಯರ್ ಮಾಡಿಬಿಟ್ರೆ ನಮ್ಗೆ ಇವಾಗ ಹೊಸ್ದಾಗಿ ಲೋನ್ ಕೊಡ್ತಾರೆ. ಹೌದಕ್ಕ, ನೆನ್ನೆ ಹೋಗಿದ್ವಿ, ಎಲ್ಲ ರೆಡಿ ಮಾಡಿದ್ವಿ. ಇನ್ನೇನು ಆಗುತ್ತೆ ಅಂದರೆ ಅವರು ಹಳೇದು ಲೋನ್ ನಿಮ್ಮದು ಇನ್ನೂ ಕ್ಲಿಯರ್ ಆಗಿಲ್ಲ, 1 ಲಕ್ಷ ಲೋನ್ ಆಗೇ ಐತೆ, 1 ಲಕ್ಷ ದುಡ್ಡು ಕಟ್ಟಿ ಅದನ್ನು ಫಸ್ಟ್ ಕ್ಲಿಯರ್ ಮಾಡಿ ಆಮೇಲೆ ನಿಮಗೆ ಹೊಸ್ದಾಗಿ ಲೋನ್ ಕೊಡ್ತೀವಿ, 25-30 ಲಕ್ಷವರೆಗೂ ಲೋನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು. ನನಗಂತೂ ಇವ್ರು ನೋಡಿದ್ರೆ ಸಿಟ್ಟಲ್ಲೇ ಬರ್ತೈತಿ. ಹಂಗೆ ಎಷ್ಟು ನಾನು ಕೆಲಸ ಮಾಡ್ಕೊಂಡು ಹೆಂಗೋ ನೆಮ್ಮದಿಯಾಗಿದ್ದೆ, ಕರ್ಕೊಂಡು ಹೋಗ್ಬಿಟ್ಟು ದೊಡ್ಡ ಬಿಸ್ನೆಸ್ ಮಾಡುವಂತೆ. ಇದೇನು ಕಂಪ್ಯೂಟರ್ ಸೆಂಟರ್ ಮಾಡಿದರೆ ಏನೋ ದಿವ್ಸಕ್ಕೆ 1,000 ದುಡಿಬೋದು, 2,000 ದುಡಿಬೋದು. ಅಷ್ಟು ಬಿಟ್ಟರೆ ನೀನು ದೊಡ್ಡ ಬಿಸ್ನೆಸ್ ಮಾಡಿದ್ರೆ ಲಕ್ಷಗಟ್ಟಲೆ ಲಾಭ ಬರುತ್ತೆ, ಲಕ್ಷಗಟ್ಟಲೆ ದುಡ್ಡು ಮಾಡ್ಬೋದು ಅಂತ ಕರ್ಕೊಂಡೋಗಿ ಅದು ಕದೆ ಇಲ್ದಂಗೆ ಮಾಡಿದ್ರು. 2,000 ದುಡಿತಿದ್ದವನು 2 ರೂಪಾಯಿನೂ ದುಡಿದಂಗೆ ಆದೆ ನಾನು. ಇವಾಗ ಅದ್ರ ಗೊತ್ತಾಯ್ತಾ ನಿನಗೆ? ನನ್ನ ಮಾತು ಕೇಳಲಿಲ್ಲ ಅವತ್ತು. ಮಾಡಪ್ಪ, ಅಷ್ಟೊಂದು ಬಂಡವಾಳ ಹಾಕಿದ್ದೀನಿ ಮಾಡು ಅಂತ ಕೇಳಿದ್ರು ಕೇಳಲಿಲ್ಲ. ಇವತ್ತೇನು ನೀನು ಹಿಂಗೆ ಮಾತಾಡ್ತೀಯ ಬಿಡು, ನೀನಾಗಿ ನೀನು ಎಲ್ಲ ಹಾಳು ಮಾಡ್ಕೊಂಡೆ. ಸಂಗೀತ ಪ್ಲೀಸ್ ಬಾರಮ್ಮ, ರಾಜು ಇದ್ದರೆ ಕರಿಯಮ್ಮ. ರಾಜು ಯಾವಾಗ ಬರ್ತಾನೆ? ನಾವು ಸ್ವಲ್ಪ ನಿನ್ನ ಹತ್ರ ಏನೋ ಮಾತಾಡಬೇಕಾಗಿತ್ತು. ಅವ್ರು ಬರೋದಿಲ್ಲ, ಅವರೆಲ್ಲೋ ಸ್ವಲ್ಪ ದೂರ ಹೋಗಿದ್ದಾರೆ. ಡೆಕೋರೇಟು 1 ವಾರ ಐತೆ ಅಂತ ಹೇಳಿ ಏನೋ ಫಂಕ್ಷನ್ ಐತಂತೆ, ದಿನ ಡೆಕೋರೇಟ್ ಮಾಡಬೇಕಂತೆ. ಅದಕ್ಕೆ ಅವರು 1 ವಾರ ಬರೋದಿಲ್ಲ ಮನೆಗೆ, ಅವರೆಲ್ಲೋ ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ. ಹೇಳ್ರಿ, ಅದೇನೇ ಮಾತಾಡೋದಿದ್ರು ನನ್ನ ಹತ್ರನೇ ಮಾತಾಡಿ. ಬಾರಮ್ಮ, ಬಾ ಕುಕ್ಕ ಬಾ, ನಿಧಾನವಾಗಿ ಮಾತಾಡೋಣ ಬಾ. ಯಾಕ ನೀನು ಕುಕ್ಕಳ? ಬಾರಪ್ಪ ನೀನು ಕುಕ್ಕ ಬಾ. ನಮ್ಮದು ಒಂದು 50 ಲಕ್ಷ ಸಾಲ ಆಗೈತೆ ಕಣಮ್ಮ. ನಮಗೇನು 50 ಲಕ್ಷ ಸಾಲ ತೀರ್ಸೋದೇನು ದೊಡ್ಡದಲ್ಲ. ಇವಾಗ ನಮ್ಮ ಮನೆ ಮೇಲೆ 30 ಲಕ್ಷ ಲೋನ್ ಕೊಡ್ತಾರೆ. ಹಳೇದು 1 ಲಕ್ಷ ಸಾಲ ಇತ್ತು, ಅದಕ್ಕೆ ಇವಾಗ ನಾವು ಹೆಂಗಾದರೂ ಮಾಡಿ ಒಂದು 30 ಲಕ್ಷ ಲೋನ್ ತಗೊಬಿಟ್ಟು ಕೊಟ್ಕೊರೋದೆಲ್ಲ ಕೊಟ್ಬಿಡ್ತೀವಿ. ಆಮೇಲೆ ಅದನ್ನೇನು ತೀರಿಸ್ಬಿಡ್ತೀವಿ. ಈಗ ಕೆಲಸದಾಳುಗಳೆಲ್ಲನ ಅವರು ಎಲ್ಲನ ಊರಿಗೆ ಹೋಗಿದ್ದಾರೆ. ಅದಕ್ಕಾಗಿನ ಇವಾಗ 1 ಲಕ್ಷ ದುಡ್ಡು ಬೇಕು ಕಣಮ್ಮ. ಅದನ್ನು ಕಟ್ಟಿ ಹಳೆ ಲೋನ್ ಕ್ಲಿಯರ್ ಮಾಡಿದ್ರೆ ಅವ್ರು ನಮಗೆ ಹೊಸದಾಗಿ 30 ಲಕ್ಷ ಲೋನ್ ಕೊಡ್ತಾರೆ. ಅದಕ್ಕೋಸ್ಕರ ಅಲ್ಲೇ ಆಲ್ರೆಡಿ ಎಲ್ಲ ರೆಡಿ ಮಾಡಿದ್ದೀವಿ. 1 ದಿವಸ 2 ದಿವಸ 3 ದಿವಸ ಇಲ್ಲಾಂದ್ರೆ 4-5 ದಿವಸದೊಳಗಡೆ ನಮಗೆ ಲೋನ್ ಆಗ್ಬಿಡ್ತವೆ. ಅಷ್ಟರೊಳಗಾಗಿ ನಿಮ್ಗೆ 1 ಲಕ್ಷ ದುಡ್ಡು ತಂದು ಕೊಟ್ಬಿಡ್ತೀನಮ್ಮ. 1 ಲಕ್ಷ ದುಡ್ಡಾ? ಇಲ್ಲ ಆಂಟಿ, 1 ಲಕ್ಷ ದುಡ್ಡಿಲ್ಲ, ಏನಿಲ್ಲ. ನಾವು ಸಾಲ ಮಾಡ್ಕೊಂಡಿದ್ವಿ. ನಾವು ಅದೆಲ್ಲ ಆಟ ತೊಗೊಂಬಂದಿದ್ದು ಎಲ್ಲ ಬಂಡವಾಳ ಹಾಕಿದ್ದೀವಲ್ಲ, ಅದಕ್ಕೆಲ್ಲ ಜಾಸ್ತಿ ಬಂಡವಾಳ ಹಾಕಿದ್ದೀವಿ. ದುಡ್ಡೇ ಇಲ್ಲ ಆಂಟಿ. ನಾವು 1 ಲಕ್ಷ ದುಡ್ಡಿದ್ದಿದ್ರೆ ಅದ್ರ ಜೊತೆಗೆ ಒಂದು ಸ್ವಲ್ಪ ನೋಡ್ಕೊಬಿಟ್ಟು ಬೇಸ್ಮೆಂಟ್ ಮಾಡ್ತಿದ್ವಿ. ಎಲ್ಲ ಮನೆಯೆಲ್ಲ ಕಿತ್ಬಿಟ್ಟು ದುಡ್ಡು ಇಲ್ಲದಕ್ಕೆ ತಾನೇ ನಾವು ಸುಮ್ಮನೆ ಆಗಿರೋದು. ನಾವು ನೆನ್ನೆ ಹೆಸ್ಲೇನೆ ಕೇಳಿವಿ ಕಣಮ್ಮ ಲತಮ್ಮ. ಕೊಡಮ್ಮ, ಕೊಡ್ತಾಳೆ. ಅವಳು ಏನೋ ಸಾಲ ಮಾಡ್ಕೊಂಡಿರೋದಕ್ಕೆ ಕೇಳ್ತಾ ಇದ್ದಾಳೆ ಅಂತ ಹೇಳಿ ನಾನು ಬಂದೇಟ್ಗೆ ಕೇಳಿದೆ ನಮ್ಮ ಸಂಗೀತನ. ಅವಳು ಇಲ್ಲ ನಂತಾಗೆ ಅಂತ ನೆನ್ನೆ ಹೆಸ್ಲೆ ಹೇಳಿದ್ಲು ಕಣಮ್ಮ. ಏನು ಮಾಡೋಣ, ಅವಳು ತಗೋನು ಇಲ್ವಂತೆ. ಅವ್ರು ಇದ್ದಿದ್ರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೆಂಗ ನೋಡಮ್ಮ, ಯಾವ್ದಾನ ಅಡ್ಜಸ್ಟ್ ಮಾಡ್ಕೊಂಡು, ಯಾವ್ದಾನ ನೀನು ಸಂಬಳ ಗಿಂಬಳ ಬರೋದ ಯಾವ್ದಾನ ನೋಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೊಡಮ್ಮ ಸಂಗೀತ. ಕೊಡ್ತೀನಿ, ಇನ್ನೊಂದು 1 ವಾರ ಅಷ್ಟೇ, 1 ವಾರದೊಳಗೆ ಕೊಟ್ಬಿಡ್ತೀನಿ ಕಣಮ್ಮ. 1 ವಾರ ಟೈಮ್ ಕೊಡು ಸಾಕು, ಕೊಟ್ಬಿಡ್ತೀನಿ. ಈಗ ಅದು ಏನಾಗೈತೆ ಅಂದರೆ ಒಂದು 40 ಲಕ್ಷದ್ದು 2 ಮನೆ ಐತೆ. ಅದನ್ನು ನಾನು ಕ್ಲಿಯರ್ ಮಾಡ್ಕೊಬಿಟ್ರೆ ನನಗೆ 80 ಲಕ್ಷ ದುಡ್ಡು ಬರುತ್ತೆ. ನನಗೇನು 50 ಲಕ್ಷ ಸಾಲ ತೀರ್ಸೋದೇನು ದೊಡ್ಡದಲ್ಲ. ನಾನೇನಂತ ದೊಡ್ಡ ಬಿಸ್ನೆಸ್ ಎಷ್ಟು ಮಾಡಿಲ್ಲ. ಅದಕ್ಕೋಸ್ಕರ ಇವಾಗ ಅದೊಂದು ಏನಾನ ಮಾಡಿ ನಾನು ಇವಾಗ 1 ಲಕ್ಷ ಸಾಲ ತೀರಿಸ್ಕೊಬಿಟ್ರೆ ಸಾಕು. 30 ಲಕ್ಷ ಲೋನ್ ಕೊಡ್ತಾರೆ ಮನೆಗೆ. 30 ಲಕ್ಷ ಲೋನ್ ಕೊಟ್ಟರೆ ಅದನ್ನೆಲ್ಲ ಹೆಂಗೋ ಕೊಟ್ಬಿಡ್ತೀನಿ. ಆಮೇಲೆ ಹೆಂಗೋ ಅತ್ತಾಗ ತೀರಿಸ್ಕೊಂತೀನಿ ಅಂತ. ಅದಕ್ಕೇನೆ ಕಣಮ್ಮ, ಕೊಡು. ಇಲ್ಲ, ನಮ್ಮ ಹತ್ರ 1 ಲಕ್ಷ. ಅಯ್ಯಪ್ಪ, ನೀವು ನಮ್ಮ ಹತ್ರ 1 ಲಕ್ಷ ಕೇಳೋರಾಗ್ಬಿಟ್ರ? ನೀವು ಜಾಸ್ತಿ ನಮ್ಮಪ್ಪರ ಸಾಹುಕಾರು ಅಂತ ಹೇಳೋಳು ಅವಳು ಅಲ್ಲ. ಇಂಥದ್ರಲ್ಲಿ ಇವತ್ತು ನೀವು ನನ್ನ 1 ಲಕ್ಷ ದುಡ್ಡು ಕೇಳೋರಾಗ್ಬಿಟ್ರಲ್ಲ. ಯಾಕೆ ಅಷ್ಟೊಂದೆಲ್ಲ ಮಾಡ್ಕೋಬೇಕಾಗಿತ್ತು ನೀವು? ನೀವಾಗಿ ನೀವು ಮಾಡ್ಕೊಂಡಿದ್ದೀರಾ. ಅದಕ್ಕೆ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಇವರೆಲ್ಲನ ಸಾಲ ಮಾಡ್ದಂಗೆ ಮಾಡಿದಾರೇನೋ ಅಂತ ಅಂದ್ಕೊಂಡಿದ್ದೆ. ಏನು ಸಾಲ ಇಲ್ಲ, ದೊಡ್ಡ ಬಿಸ್ನೆಸ್ ಮಾಡ್ತಾರೆ, ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇವ್ರು ನೋಡಿದ್ರೆ ಬೇಜಾನ್ ಸಾಲ ಐತೆ. ಸಾಲದಾರೆಲ್ಲ ಬಂದು ಹೇಗೆ ಮರ್ಯಾದೆ ಕಳೀತಾ ಇದ್ದಾರೆ ಮನೆ ಹತ್ರ.
ನಮಗೆ ಮರ್ಯಾದೆ ಇರಲ್ಲ ಅಂತ ಹೇಳಿ ನೀವು ಯಾರಪ್ಪ ಈ ಮನೆಯಾಗಿದ್ದೀರಲ್ಲ ನಿಮ್ಗೆ ಏನಾಗಬೇಕು ಅಂತ ನಮ್ಮನ್ನೇ ಕೇಳೋರು. ಅಲ್ಲ ಕಣ್ಮಮ್ಮ, ನಿನಗೆ ಗೊತ್ತಾಗಲ್ವೇ ಇಷ್ಟೊಂದೇ ಮಾಡ್ಕೊಳ್ಳೋದು. ಬಂದಂಗೆ ನನಗೆ 5 ಲಕ್ಷ ಕೊಡ್ಬೇಕು, ನನಗೆ 10 ಲಕ್ಷ ಕೊಡಬೇಕು ಅಂತ ಕೇಳ್ತಾ ಇದ್ದಾರಲ್ಮಮ್ಮ. ಇವತ್ತೇ ಮಾತು ಕೊಟ್ಕೊಂಡು ನೀನೆಲ್ಲ ಸಾಲ ಮಾಡ್ಕೊಬಿಟ್ಟಿದ್ಯಾ, ಇವತ್ತೇ ಹೇಳ್ತು ಅಂತ ಹೇಳಿ. ನಾನು ಹೇಳ್ದೆ ಕಣಪ್ಪ, ನಿಮ್ಮ ಅತ್ತೆ ಕೇಳಲಿಲ್ಲ. ಬೇಡ ಕಣಮ್ಮ, ಆಮೇಲೆ ನೋಡ್ಕೊಂಬಂದ್ಬಿಡು, ಹೆಂಗೋ ಸ್ವಲ್ಪ ಮನೆ ಕಟ್ಟಿದ್ದೀವಲ್ಲ, ಆಮೇಲೆ ಬೇಕಾದರೆ ಎಲ್ಲ ತೊಗೊಂಬಂದ್ರೆ ಆಯಿತು ಅಂತ ಹೇಳಿ ನಾನು ಸುಮ್ಮನಾಗಿದ್ದೆ. ಇವಳೆ ಮನೆ ತುಂಬ ಏನು ಒಂದು ಹತ್ರ ತಂದಿದ್ರೆ ಸಾಕಾಯಿತು, ಮೇಲ್ಗಡೆ ಕೆಳಗಡೆ ಎಲ್ಲ ಕಡೆಗೂ ಸೋಫಾ ಮಂಚ, ಈ ಮನೆಗೆಲ್ಲ ತಗೊಂಬಂದಿರೋದೇ ಕಣಪ್ಪ. ಜಾಸ್ತಿ ನಮಗೆ ಹೆವಿ ಎನ್ಸಿರೋದು, ಅದೇ ಸ್ವಲ್ಪ ಸಾಲ ಆಗಿರೋದು. ಅಲ್ಲ ನೋಡಪ್ಪ, ನಾವು 5-10 ಸಾವಿರ ಸಾಲ ಮಾಡೋಕ್ಕೆ ಎದ್ರಕಂತೀವಿ, ನೀನು 50-60 ಲಕ್ಷ ಸಾಲ ಮಾಡಿದ್ಯಲ್ಲ, ಹೆಂಗೆ ಮಾಡಿರ್ಬೇಕಪ್ಪ. ನಮ್ಗೆ 5 ಸಾವಿರ ಯಾರ ಹತ್ರನೂ ಇಸ್ಕೊಂಡ್ರೆ ಹೆಂಗೇನೆ ಎಷ್ಟೊತ್ತಿಗೆ ಕೊಡ್ತೀವಪ್ಪ ಅಂತ ಹೇಳಿ ಒಂಥರ ನಿದ್ದೆನೇ ಬರೋಲ್ಲ. ಯಾರ ತಗೋಣ 5 ಸಾವಿರ ಸಾಲ ಮಾಡಿದ್ದೀವಿ ಅಂದರೆ ನೀನು ಹಂಗೆ ಅಷ್ಟು ಧೈರ್ಯವಾಗ ಅಷ್ಟೊಂದು ಸಾಲ ಮಾಡ್ದಪ್ಪ. ಅಲ್ಲ ನೀನು ಏನೋ ಮಾಡೋಕ್ಕೆ ಹೋಗೋದೇನೋ ಆಗೈತಿ. ಹಿಂಗೆ ಬಿಸ್ನೆಸ್ ನಡೀತೈತೆ ಅಮ್ಮಂಗೆ ಆಗೈತೆ ನಿನಗೆ. ನೀನು ಮಾಡೋ ಕೆಲಸ ಹಂಗಲ್ಲ. ಅದೃಷ್ಟ ಅನ್ನೋದು ಯಾವಾಗ ಕೈ ಕೊಡುತ್ತೆ, ಅದೃಷ್ಟ ಅನ್ನೋದು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದು. ನಮ್ಮ ತಾಗ ಮಾತ್ರ ಇಲ್ಲ. ದಯವಿಟ್ಟು ನಮ್ಮನ್ನು ಮಾತ್ರ ಕೇಳಿಬಿಡ್ರಿ. ಬೇರೆ ಯಾರ ಹತ್ರ ಆದರೂ ನಿಮಗೆ ಪರಿಚಯಸ್ಥರು ಅಷ್ಟೊಂದೇ ಕೊಟ್ಟಿದ್ದಾರೆ, 50-60 ಲಕ್ಷ ಸಾಲ ಕೊಟ್ಟಿದ್ದಾರೆ. 1 ಲಕ್ಷ ಕೊಡಲ್ವಾ ನಿಮಗೆ? ಯಾರ ಹತ್ರ ಆದರೂ ಕೇಳಿಸ್ಕೊಳ್ಳಿ. ಕೊಡಾರೆಲ್ಲ ಕೊಟ್ಬಿಟ್ಟಿದ್ದಾರೆ ಸಂಗೀತ, ಎಲ್ಲ ಕೊಟ್ಟಿದ್ದಾರೆ ನಮಗೆ. ಯಾರು ಇವಾಗ ಕೇಳಿದ್ರು ನಮ್ದು ಅದನ್ನು ವಾಪಸ್ ಕೊಡ್ರಿ ಅಂತ ಇದ್ದಾರೆ. ಅದಕ್ಕೋಸ್ಕರ ಇವಾಗ ಹೆಂಗೋ ಒಂದು ಸ್ವಲ್ಪ ನಾವು ಅದನ್ನು ತೀರಿಸ್ಕೊಬಿಟ್ರೆ ಹೆಂಗೋ ಕೊಡ್ತಾರಲ್ಲ, ಆಮೇಲೆ ಬೇಕಾದರೆ ತಿಂಗಳ ಕಟ್ಕೊಂಡು ಹೋಗ್ತೀವಿ. ತಿಂಗಳ ಅದನ್ನು ಕಟ್ಟಲಿಲ್ಲ ಅಂತಂದರೆ ಮನೆ ಬೀಗ ಹಾಕ್ಸಿ ಹೊರಕ್ಕೆ ಹಾಕಿಸ್ತಾರೆ. ನೀವು ನಿಮ್ಮ ಕೆಲಸ ನಂಬ್ಕೊಂಡು ನೀವೇನಾದರೂ ಹಿಂಗೆ ಮಾಡಿದ್ರೆ ಸಾಲಗಿಲ್ಲ ಜಾಸ್ತಿ ಮಾಡ್ಕೊಬಿಟ್ರೆ ಆಮೇಲೆ ಮನೇನೂ ಇಲ್ದಂಗೆ ಆಗ್ಬಿಡುತ್ತೆ. ಮನೆ ಕಳ್ಕೊಂಡ್ರೆ ಅವಾಗ ಏನು ಮಾಡ್ತೀರಾ ನೀವು? ಸುಮ್ಮನೆ ಸಾಲ ತೀರ್ಸೋಕ್ಕಾಗಂಗಿದ್ರೆ ಮಾತ್ರ ಸಾಲ ಮಾಡಿರಿ. ಸುಮ್ಮನೆ ಅದ್ಯಾಕೆ ಮನೇನೂ ಇಲ್ಲ ಅನ್ನಂಗೆ ಮಾಡ್ಕೊತೀರ. ಇವ್ರಿಗಾದ್ರೆ ಇನ್ನೂ ಸಾಲ ಕೊಡೋರ್ಗಾದ್ರೂ ಇನ್ನೂ ಹೇಳ್ಬೋದು, ಅದ್ಲಾಗ ಹೆಂಗೋ ಇನ್ನು ಇವತ್ತಲ್ಲ ನಾಳೆ ಕೊಡ್ತೀವಿ ಅಂತ ಹೇಳಿ ಹೇಳ್ಬೋದು. ಆದರೆ ಅವ್ರಿಗೆ ಹೇಳೋದಕ್ಕಾಗಲ್ಲ. ಅವರು ಕಂಪ್ನಿ ಹೆಸ್ರಿಗೆ ಮಾಡಿಸ್ಕೊತಾರೆ. ಬ್ಯಾಂಕ್ನ ಹೆಸ್ರಿಗೆ ಮಾಡಿಸ್ಕೊಂಡು ಆಮೇಲೆ ನಿಮಗೆ ಲೋನ್ ಕೊಡೋದು. ಅವ್ರು ಬಂದುಬೇಕಾದ್ರೆ ಕಟ್ಟಲಿಲ್ಲ ಅಂತಂದರೆ ಹೊರಗಡೆ ಹೋಗಿ ಅಂದರೆ ಹೋಗ್ಬೇಕಷ್ಟೇ ನೀವು. ಅಲ್ಲ ಅತ್ತೆ, ನೀವು ಯಾಕತ್ತೆ ಇಷ್ಟೊಂದು ಸಾಲ ಮಾಡ್ಕೊಳಕ್ಕೆ ಹೋದ್ರಿ? ನಾನು ಏನೋ ಅಂದ್ಕೊಂಡಿದ್ದೆ, ಅದು ಏನೋ ಆಗೋಯ್ತು. ಇವತ್ತು ನನಗೂ ಎಲ್ಲ ಉಲ್ಟಾ ಹೊಡಿತಾ ಐತೆ. ಅಯ್ಯೋ ಏನಪ್ಪ ಇದು, ನಾನೆಲ್ಲ ಕಂಪ್ಯೂಟರ್ ಸೆಂಟ್ರ್ ಎಲ್ಲ ಕಳ್ಕೊಂಡೆ ಅಂತ ಅನ್ನಿಸ್ತೈತೆ. ನಾನು ಆರಾಮಾಗಿ ಕಂಪ್ಯೂಟರ್ ಸೆಂಟ್ರ್ ಮಾಡ್ಕೊಂಡಿದ್ದೆ ಅತ್ಲಾಗೆ ಹೆಂಗೂ. ಇವಾಗ 2,000 ರೂಪಾಯಿ ದುಡಿಯೋತ್ತಾಗೆ 2 ರೂಪಾಯಿನೂ ದುಡಿಯೋಕ್ಕೆ ನನಗೆ ಕೆಲಸ ಇಲ್ಲ ಇವಾಗ ಹಂಗಾಗ್ಬಿಟ್ಟೈತಿ. ಏನೋ ನಿಮ್ಮ ಹತ್ರ ಬಂದರೆ ತಿಂಗಳಿಗೆ 1-2 ಲಕ್ಷ ದುಡ್ಡು ಮಾಡ್ಬೋದು ಅಂದ್ಕೊಂಡೆ, ಅದು ಕದೇ ಇಲ್ದಂಗೆ ಆಯಿತು. ನೋಡಮ್ಮ, ನನ್ನ ಮಗನ ಕೆಲಸನೂ ಓದತ್ತ. ಪಾಪ ಇವಾಗ ಅವ್ರ ತಂಗಿ ಕೊಟ್ಟವಳು, ಇವಾಗ ಅದು ಹೆಂಗೆ ಕೇಳೋಕ್ಕಾಗುತ್ತೆ ಹೇಳು? ನೀನೇನೆ ಯಾರ ಹತ್ರನಾದ್ರೂ ಇಸ್ಕೊಡಪ್ಪ. ನಿಮ್ಮ ಫ್ರೆಂಡ್ ಹತ್ರ ಯಾರ ತಗನ ಗೊತ್ತಿರೋರ್ತಾಗೆ ಇಸ್ಕೊಂಡು ಕೊಡು, ಬರುತ್ತಲ್ಲ ಅದ್ರಾಗ ನಿನ್ಗೂ ಇನ್ನೊಂದು ಏನಾದರೂ ಮಾಡಂಗಿದ್ರೆ ಕಂಪ್ಯೂಟರ್ ಸೆಂಟ್ರ್ ಇನ್ನೊಂದು ಏನಾರ ಮಾಡಿಕೊಡ್ತೀವಿ. 2 ಲಕ್ಷನ ಕೊಡ್ತೀವಿ, ಬೇಕಾದ್ರೆ ನೀನು ಮಾಡ್ಕೊಂಬಂತಿ. 2 ಲಕ್ಷ 3 ಲಕ್ಷಕ್ಕೆ ಹಾಕಿರೆ ಇನ್ನೊಂದು ಕಂಪ್ಯೂಟರ್ ಸೆಂಟ್ರ್ ಮಾಡ್ಬೋದು ನೀನು. ಅದಕ್ಕೆ ಮಾಡಿಕೊಡ್ತೀನಿ ನಾವೆಲ್ಲನ. ನೀನು ಯಾರ ತಗನ 1 ಲಕ್ಷನ ಇಸ್ಕೊಡು ನಮಗೆ. ಅಯ್ಯೋ ಯಾರು ಕೊಡಲ್ಲ. ನಾನು ಕೊಡಂಗಿದ್ರೆ ಇವತ್ತು ಯಾಕೆ ಹಿಂಗಾಗೋದು? ನಾನೇ ಇಸ್ಕೊಂಬಂದು ಮಾಡ್ತಿದ್ದೆ. ಹಂಗಾರೆ ಇಲ್ಲೇ ನಮ್ಮ ಸಂಗೀತ ನೋಡಮ್ಮ, ಏನೋ ಒಂದು ದೊಡ್ಡ ಮನ್ಸು ಮಾಡಮ್ಮ. ಏನೋ ಒಂದು ದೊಡ್ಡ ಮನ್ಸು ಮಾಡಿ ನಿಮ್ಮ ಅಕ್ಕ ಅನ್ಕೊಂಡು ಏನೋ ನಿಮ್ಮ ಅಮ್ಮನ ಸಮಾನ ನಿಮ್ಮ ಚಿಕ್ಕಮ್ಮ ಅಂದ್ಕೊಂಡು ನೀನು ಏನೋ ಒಂದು ನನಗೆ ಸಹಾಯ ಮಾಡಮ್ಮತ್ತ ಇರಲಿ. ಅಯ್ಯೋ ಏನು ದೊಡ್ಡ ಮನ್ಸು ಮಾಡಿದ್ರು ಅಷ್ಟೇ, ನಮ್ಮ ಹತ್ರ ಮಾತ್ರ ಇಲ್ಲ. ನಾವು ಹಿಂಗೆ ದುಡ್ಡೆಲ್ಲ ಲಕ್ಷಗಟ್ಟಲೆ ಎಲ್ಲ ಇರೋಂಗಿದ್ರೆ ನಾವು ಯಾಕೆ ಹಿಂಗೆ ಇರ್ತಿದ್ವಿ ಹೇಳಿ? ನೀವೇ ಯೋಚನೆ ಮಾಡಿ. ನೀವು ಇಂಥ ದೊಡ್ಡ ಲೆವೆಲ್ ಅವರು ನಮ್ಮನ್ನು 1 ಲಕ್ಷ ಕೇಳಿದ್ರೆ ಹೆಂಗೆ? ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲನ ಆಡಂಬರ ಜೀವನ ಮಾಡಿಕೊಂಡು ತಿರ್ಪೆ ಶೋಕಿ ಮಾಡಿಕೊಂಡು ಇವರಿಬ್ಬರು ಗಂಡ ಹೆಂಡ್ತಿ. ಅದ್ರಾಗ ಅವಳು ಬೇರೆ ಬಿಲ್ಡಪ್ ಕೊಡೋಳು. ನನಗೆ ಹಿಂಗೆಲ್ಲ ಆಗುತ್ತೆ ಅನ್ನೋದು ಗೊತ್ತಿತ್ತು. ನನಗೆ ಆಲೇನೇ ಸುದ್ದಿ ಕಿವಿಗೆ ಬಿದ್ದಿತ್ತು. ಅದಕ್ಕೇ ನಾನು ಜಾಸ್ತಿ ಎಷ್ಟಾದರೂ ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಗೊತ್ತು ಇದೆಲ್ಲ ಹಿಂಗೆಲ್ಲ ಹಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಅದು ಹಾಗೆ ಆಯಿತು. ನೋಡಿ ಇವ್ರಿಗೆ ಹೆಂಗೆ ಇವಾಗ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.